ಹೇ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೆಕೆಂಡ್ ಪ್ರೊಮೋ ಎಲ್ಲರೂ ನೋಡಿದ್ದೀರಾ ಅನ್ಕೊತೀನಿ. ಹೇಗಿದೆ ಪ್ರೊಮೋ? ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿದೆ, ಹಾಗೆ ಇಂಟ್ರೆಸ್ಟಿಂಗ್ ಆಗಿದೆ. ಏನು ಅನಿಸುತ್ತೆ ಫ್ರೆಂಡ್ಸ್, ಯಾರು ಗೆಲ್ಲಬಹುದು? ಹಾಗೆ ಪ್ರೊಮೋ ಕ್ಯಾಪ್ಷನ್ ಸಹ ಸೂಪರಾಗಿ ಕೊಟ್ಟಿದ್ದಾರೆ. ಬುದ್ಧಿವಂತಿಕೆಗೆ ನೇರ ಸವಾಲು, ಬಂದ ಮುಕ್ತರಾಗ್ತಾರ ಅಂತ ಕೇಳಿದ್ದಾರೆ. ಏನನ್ಸುತ್ತೆ, ಯಾರು ಬಂದ ಮುಕ್ತರಾಗಿ ಕ್ಯಾಪ್ಟನ್ ಆಗ್ತಾರೆ ಅಂತ ನಿಮ್ಗನ್ಸುತ್ತೆ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲದಕ್ಕೂ ಮುಂಚೆ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಡಿ. ಈಗ ಪ್ರೊಮೋದಲ್ಲಿ ಏನಿದೆ ಅಂತ ನೋಡೋಣ. 3ನೇ ಟಾಸ್ಕಲ್ಲಿ ಆಲ್ರೆಡಿ ಕಾವ್ಯ ಮತ್ತು ಗಿಲ್ಲಿ ಅವರು, ನಾನು ಮುಂಚೆನೇ ಹೇಳಿದ್ದೀನಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ, ಗಿಲ್ಲಿ ಕಾವ್ಯನೇ ಔಟ್ ಆಗ್ತಾರೆ ಅಂತ. ಯಾಕಂದರೆ ಅದೊಂದು ಪ್ರೆಡಿಕ್ಷನ್ ನಾನು ಮಾಡಿದ್ದೆ, ಹಾಗೆ ಆಗಿದೆ. ಒಂದ್ಸಲ ಆ ವಿಡಿಯೋ ಚೆಕ್ ಮಾಡಿ ನೋಡಲಿಲ್ಲ ಅಂದರೆ. ಹಾಗಾಗಿ ಗಿಲ್ಲಿ ಮತ್ತು ಕಾವ್ಯ ಅವರು ಕ್ಯಾಪ್ಟನ್ಸಿ ರೇಸಿಂದ ಔಟ್ ಆಗಿ ಈಗ 3 ಜನ ಜೋಡಿ ಅಂದರೆ ರಘು ಮತ್ತು ಅಶ್ವಿನಿ, ಮಾಳು ಮತ್ತು ರಕ್ಷಿತಾ, ಅಭಿಷೇಕ್ ಮತ್ತು ಚೈತ್ರ ಅವರು ಕಂಟೆಂಡರ್ ಆಗಿ ಈಗ ಕಡೆಯ ಕ್ಯಾಪ್ಟನ್ಸಿ ಟಾಸ್ಕ್ನ ಆಡ್ತಾ ಇದ್ದಾರೆ. ಇದು ಮಾತ್ರ ಟಾಸ್ಕು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ಭಾಳ ಥ್ರಿಲ್ಲಿಂಗ್ ಆಗಿದೆ. ಏನಾಗಬಹುದು, ಏನಾಗುತ್ತೆ ಅಂತ ಮಾತಾಡೋಣ. ಇಲ್ಲಿ ಪ್ರೋಮೋದಲ್ಲಿ ತೋರಿಸಿರೋ ಥರ ಬಾಕ್ಸ್ ಒಳಗಡೆ 3 ಜನ ಮೇಲ್ ಕಂಟೆಸ್ಟೆಂಟ್ಸು ಮಲಗಬೇಕು. ಅದನ್ನು ಲಾಕ್ ಮಾಡಿರ್ತಾರೆ. ಬಾಕ್ಸಲ್ಲಿ ಇರೋರಿಗೆ ವಾಕಿ ಟಾಕಿ ಕೊಟ್ಟಿರ್ತಾರೆ. ಹಾಗೆ ಒಳಗಡೆ ಇರೋ ಫಿಮೇಲ್ ಕಂಟೆಸ್ಟೆಂಟ್ಸ್ಗೂ ವಾಕಿ ಟಾಕಿ ಕೊಡ್ತಾರೆ. ಬಟ್ ಅದು ಒಂದು ಪೋಡಿಯಂ ಮೇಲೆ ಇಟ್ಟಿರ್ತಾರೆ. ಆ ಪೋಡಿಯಮ್ಮಲ್ಲಿರೋ ವಾಕಿ ಟಾಕಿಯಲ್ಲಿ ಇವ್ರದ್ದು ಪಾರ್ಟ್ನರ್ದು ಸೌಂಡು ಐಡೆಂಟಿಫೈ ಮಾಡಿ ಆ ವಾಕಿ ಟಾಕಿನ ಇಟ್ಕೊಂಡು ಇವರು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ಇವಾಗ ಅಶ್ವಿನಿ ಮ್ಯಾಮು 3 ಪೋಡಿಯಮಲ್ಲಿರೋ ವಾಕಿ ಟಾಕಿಯಲ್ಲಿ ರಘು ಸರ್ದು ವಾಯ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಆ ಫೋನ್ನ ತೊಗೊಂಡು ವಾಕಿ ಟಾಕಿನ ತೊಗೊಂಡು ಅವ್ರು ಹೇಳೋ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಬೇಕಾಗುತ್ತೆ. ಒಂದು ಸಲ ವಾಕಿ ಟಾಕಿಯಲ್ಲಿ ಅವ್ರದ್ದು ಪಾರ್ಟ್ನರ್ದು ವಾಯ್ಸ್ನ ಐಡೆಂಟಿಫೈ ಮಾಡಿದ ಮೇಲೆ ಅವ್ರು ಹೇಳ್ತಾರೆ, ಅವರೊಂದು ಇದು ಲೈಕ್ ಹೆಂಗೆ ಅಂದರೆ ಟ್ರೆಷರ್ ಹಂಟ್ ಥರ ಒಂದು ಕ್ಲೂ ಕೊಡ್ತಾರೆ. ಇವರು ಆ ಕ್ಲೂನ ಹುಡ್ಕೊಂಡೋಗಿ ಅಲ್ಲಿ ಒಂದು ಚೀಟಿ ಇರುತ್ತೆ. ಆ ಚೀಟಿಯಲ್ಲಿ ಒಂದು ಸೆಟ್ ಆಫ್ ನಂಬರ್ಸ್ ಇರುತ್ತೆ, ಅದನ್ನ ನೋಡ್ಕೊಂಡು ಬರಬೇಕು. ಹಾಗೆ ಅಲ್ಲಿ ಇನ್ನೊಂದು ಬಾಕ್ಸ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಅದು ಕೀನ ತೊಗೊಂಡೋಗ್ಬಿಟ್ಟು ಇವರು ಬಾಕ್ಸಲ್ಲಿ ಮಲಗಿದಾರಲ್ಲ, ಆ ಬಾಕ್ಸ್ ಲಾಕ್ ಆಗಿರುತ್ತಲ್ಲ, ಅದನ್ನು ಓಪನ್ ಮಾಡಬೇಕು, ಅನ್ಲಾಕ್ ಮಾಡಬೇಕು. ಇಲ್ಲಿ ರಘು ಸರು ಕ್ಲೂ ಕೊಡ್ತಾರೆ ಏನೋ ಅಶ್ವಿನಿ ಮೇಡಮ್ ಅವ್ರಿಗೆ, ಕರುನಾಡ ಹಬ್ಬಕ್ಕೆ ನಾನೇ ರಾಜ ಅಂದರೆ ಅಲ್ಲಿ ಒಂದು ಆನೆದು ಇದಿದೆಯಲ್ಲ ಸ್ಟ್ಯಾಚ್ಯೂ, ಅಲ್ಲಿ ಏನೋ ಕ್ಲೂ ಇದೆ ನೋಡಿ ಅನ್ನೋ ಥರ. ಸೊ ಅವರು ಅಲ್ಲಿ ಹೋಗಿ ಹುಡುಕ್ತಾರೆ, ಅವ್ರಿಗೆ ಕ್ಲೂನೂ ಸಿಗುತ್ತೆ. ಹಾಗೆ ಮಾಳು ಅವರು ರಕ್ಷಿತಾಗೆ ಹೇಳ್ತಾರೆ, ಎಷ್ಟೇ ದೂರ ಇದ್ದರೂ ನೀವೆಲ್ಲ ನನಗೆ ಹತ್ತಿರ, ಅಂದರೆ ಮಿರರ್ ಏರಿಯಾದಲ್ಲಿ ಎಲ್ಲೋ ಕ್ಲೂ ಇಟ್ಟಿದ್ದಾರೆ, ಹುಡುಕಬೇಕು ಅಂತ. ಹಾಗೆ ಅಭಿಷೇಕ್ ಅವರು ಚೈತ್ರ ಅವರಿಗೆ ಹೇಳ್ತಾರೆ, ಹಸಿರಿದೆ ಕಾಡಲ್ಲ ಅಂದರೆ ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಎಲ್ಲೋ ಇಟ್ಟಿದ್ದಾರೆ ಅಂತ. ಬಟ್ ಚೈತ್ರ ಅವ್ರಿಗೆ ಅದೇನೋ ಆ ಕ್ಲೂ ಸಿಗೋದೇ ಇಲ್ಲ, ಲಾಸ್ಟಲ್ಲಿ ಸಿಗುತ್ತೆ. ಮತ್ತು ಬಂದುಬಿಟ್ಟು ಇಲ್ಲಿ ನಂಬರ್ಸ್ನ ಸೆಟ್ ಮಾಡಿಬಿಟ್ಟು ಅದನ್ನ ಅನ್ಲಾಕ್ ಮಾಡಬೇಕು. ಇಲ್ಲಿ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ನಂಬರ್ ಸೆಟ್ ಮಾಡಿ ಅನ್ಲಾಕ್ ಮಾಡೋದ್ರಲ್ಲಿ ಎಲ್ಲರೂ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಇವನ್ ಚೈತ್ರ ಅವ್ರು ಕನ್ಫ್ಯೂಸ್ ಆಗ್ತಿದ್ದಾರೆ, ಅಶ್ವಿನಿ ಅವ್ರು ಕನ್ಫ್ಯೂಸ್ ಆಗ್ತಿದ್ದಾರೆ, ಹಾಗೆ ನಮ್ಮ ರಕ್ಷಿತಾ ಅವರು ಸಹ ಕನ್ಫ್ಯೂಸ್ ಆಗ್ತಿದ್ದಾರೆ. ಏನು ಅನಿಸುತ್ತೆ, ಇಲ್ಲಿ ಯಾರು ಲಾಕ್ನ ಓಪನ್ ಮಾಡಿಬಿಟ್ಟು ಹೊರಗಡೆ ಕರ್ಕೊಬಂದ್ಬಿಟ್ಟು ಬೆಲ್ ಹೊಡಿಸ್ತಾರೆ ಅವ್ರ ಪಾರ್ಟ್ನರ್ ಜೊತೆ, ಅವರು ಟಾಸ್ಕ್ನ ವಿನ್ ಆಗಿ ಜೋಡಿ ಕ್ಯಾಪ್ಟನ್ಸಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನನ್ನ ಪ್ರೆಡಿಕ್ಷನ್ ಬಂದುಬಿಟ್ಟು ಚೈತ್ರ ಮತ್ತು ಅಭಿಷೇಕು ಈ ವಾರ ಜೋಡಿ ಕ್ಯಾಪ್ಟನ್ಸಿನ ವಿನ್ ಆಗಿ ಈ ವಾರದ ಜೋಡಿ ಕ್ಯಾಪ್ಟನ್ ಆಗ್ತಾರೆ ಅಂತ ನನ್ನ ಪ್ರೆಡಿಕ್ಷನ್ನು. ನಿಮ್ಗೆ ಏನು ಅನಿಸುತ್ತೆ, ನೀವೇನು ಅನ್ಕೊತಿದ್ದೀರಾ ಯಾರು ವಿನ್ ಆಗಬಹುದು ಅಂತ? ಇದು ಜಸ್ಟ್ ಮೈ ಪ್ರೆಡಿಕ್ಷನ್. ನಿಮ್ಮ ಪ್ರೆಡಿಕ್ಷನ್ನು ಸಹ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾರೆ. ಸಿಗುವ, ಬಾಯ್ ಬಾಯ್.